ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಬಿಜಾಪುರ ಮಂದಿಗೆ ಇವತ್ತು ನಮ್ಮ ಬಿಜಾಪುರ ಮಂದಿ ಎಲ್ಲ ಫುಲ್ ಖುಷಿಯಾಗ್ಯಾರ ರೀ. ಯಾಕಪ್ಪ ಅಂತಂದ್ರೆ 2-3 ತಿಂಗಳಿಂದ ಮಳೆ ಅನ್ನೋದೇ ಇರಲಿಲ್ಲ. ಇವತ್ತು ಸ್ವಲ್ಪ ಜಿಟಿ ಜಿಟಿ ಮಳೆ ಬರ್ತಿತ್ತು ಅಂತೇಳಿ ಮಳೆ ಬಂದರೂ ಯಾರೂ ಮನೇಲಿ ಕುಂತಿಲ್ಲ ನೋಡ್ರಿ. ಹಂಗೆ ಎಲ್ಲರೂ ಹೊರಗೆ ಹೊಂಟಾರ ಅವ್ರವ್ರ ಕೆಲಸಕ್ಕಾಗಿ. ನಾನು ಇವತ್ತು ಎಲ್ಲಿ ಹೊಂಟೀನಿ ಅಂದ್ರೆ ಗುರುವಾರ ಐತಲ್ಲ, ಅದಕ್ಕಾಗಿ ರಾಯರ್ಗೆ ಭೇಟಿ ಆಗೋಣ ಅಂತ ಹೋಗ್ತಾ ಇದ್ದೆ ರೀ. ಮಳೆ ಬಂದರೂ ಕೂಡ ನನಗೂ ತುಂಬ ಖುಷಿ ಮಳೇಲಿ ಹೋಗೋಕೆ. ಈಗ ನಾವು ಮಾರ್ಕೆಟ್ ಹತ್ರ ಬಂದಿದ್ವಿ, ಗಾಂಧಿ ಚೌಕಲ್ಲಿ ಬಂದಿದ್ವಿ. ಅಲ್ಲಿಂದ ರಾಯರ ಮಠ ಏನು ಭಾಳ ದೂರ ಇಲ್ಲ. ಆ ಮಠದ ಹತ್ರನೇ ನಾವು ಬಂದುಬಿಟ್ವಿ ನೋಡ್ರಿ. ಬಂದು ಈಗ ನಾನು ಬತ್ತಿ ಎಲ್ಲ ಮನೆಯಲ್ಲಿಂದೇ ತಂದಿದ್ದೆ, ಹಾಗಾಗಿ ನಾನು ಎಲ್ಲಿ ತೊಗೊಳಕ್ಕೂ ಹೋಗಲಿಲ್ಲ. ಪ್ರತಿ ಸಲ ಅಂಗಡೀಲಿ ತೊಗೋತಿದ್ದೆ. ಇಲ್ಲಿ ಬಂದು ಈಗ ದೀಪ ಹಚ್ಚಿ ಸ್ವಲ್ಪ ಹೊತ್ತು ದೀಪನ ಬೆಳಗಿ ಆಮೇಲಿಂದ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡ್ರೆ ಒಂಥರ ನೆಮ್ಮದಿ ಅನಿಸುತ್ತೆ ರೀ. ಹಂಗಾಗಿ ದೀಪ ಎಲ್ಲ ಬೆಳಗಿ ಸ್ವಲ್ಪ ಹೊತ್ತು ಕೂತಿದ್ದೆ. ನಾನು ಕೂತ್ಕೊಂಡು ಮುಂದೆಲ್ಲಿ ಹೋಗ್ತೀನಿ ಅಂತ ನಿಮ್ಗೆ ಗೊತ್ತಾಗ್ತದೆ. ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡ್ರಿ. ಇದು ತುಂಬ ಹಳೆ ಕಾಲದ ಮಠ ಐತಿ, ಹಾಗಾಗಿ ರಾಯರು ಕೆಳಗಡೆ ಅದಾರಿ. ಪೂರ ಬೃಂದಾವನ ಕೆಳಗಡೆ ಐತಿ. ನಿಮಗೆ ಈಗ ತೋರಿಸ್ತೀನಿ ನೋಡ್ರಿ. ನಾನು ಹೀಗಾರೆ ಫುಲ್ ಕೆಳಗೆ ಐತೆ ಅದು, ಯಾಕಂದ್ರೆ ಹಳೆ ಕಾಲದ ಮಠ ಇದು. ಆಮೇಲಿಂದ ಇಲ್ಲಿ ಒಂದು ಗಿಡ ಐತಿ, ಆ ಗಿಡದ ಕೆಳಗಡೆ ಮೂರ್ತಿನ ಸ್ಥಾಪನೆ ಮಾಡ್ಯಾರ್ರಿ. ಇಲ್ಲಿ ದರ್ಶನ ಎಲ್ಲ ಮುಗೀತು. ಅಲ್ಲಿಂದ ನಾವು ಮತ್ತೆ ಮಾರ್ಕೆಟ್ ಕಡೆ ಹತ್ತ ಸಾಗಿದ್ವಿ. ನಮಗೆ ಸ್ವಲ್ಪ ತಿಲ್ಲಾಕಬೇಕಾಗಿದ್ದು ದಾಳಂಬ್ರಿ ಮತ್ತು ಆರೆಂಜನ್ನ ತೊಗೊಂಡೇವ್ರಿ. ತೊಗೊಂಡು ಹೂವು ಬೇಕಾಗಿತ್ತು. ನಾಳೆ ಶುಕ್ರವಾರ ಇರೋದ್ರಿಂದ ಪೂಜೆಗೆ, ಅದಕ್ಕಾಗಿ ನಾನು ಹಾರ ತೊಗೋತಾ ಇದ್ದೆ. ಅವರು ಜಾಸ್ತಿ ಹೇಳ್ತಿದ್ರು, ಕಡಿಮೆ ಮಾಡಿಕೊಡ್ರಿ ಅಂತ ಕೇಳ್ತಿದ್ದೆ. ಆಮೇಲೆ ಎಲೆ ಸ್ವಲ್ಪ ಹೂವು ಬಾಡ್ದವ್ರ ಥರ ಎಲ್ಲ ಮಿಕ್ಸ್ ಇದ್ದು, ಅದಕ್ಕೆ ನೀವೇ ಯಾವತ್ತು ತೊಗೋರಿ ಅಂತಂದರು. ನಾನೇ ಒಂದು ಚಾಯ್ಸ್ ಮಾಡಿದೆ, ಅದನ್ನು ಕಟ್ಟಿ ಕೊಡ್ತಾಯಿದ್ರು. ಪಾಪ ಈ ಅಣ್ಣನ ಹತ್ರನೇ ನಾನು ಯಾವಾಗಲೂ ಹೂವು ತೊಗೋತಿರ್ತೀನಿ. ಆಮೇಲೆ ನಾನು ಬಿಡಿ ಹೂವು ಕೂಡ ಸ್ವಲ್ಪ ತೊಗೊಂಡೆ. ಅಲ್ಲಿಂದ ನಾನು ಕ್ಲಿಪ್ಗಳು ಬೇಕಾಗಿದ್ದು ಅವನು ಸ್ವಲ್ಪ ತೊಗೊಂಡು ಬಂದೆ. ಮಮ್ಮಿ ಎಲ್ಲಿ ಹೋಗ? ಹಾಯ್ ಹೇಳು. ಎಲ್ಲಿ ಹೋಗಿ ಚಂತನ? ಎಲ್ಲಿ ಹೋಗಿ ಚಂತನ? ಮಾತಾಡು. ಎಲ್ಲಿ ಹೋಗಿದ್ದಿ? ಮಾತಾಡಲ್ಲ? ಏ ಮಮ್ಮಿ, ನಾವು ಅಲ್ಲೇನ? ಒಟ್ಟು ಮಮ್ಮಿನೇ ಬೇಕು. ಅಲ್ಲಿ ಮರಿಬೇಲಿ ಮಮ್ಮಿ ಮಮ್ಮಿ ಅಲ್ಲೇ ಕಾಣಕತ್ತಾವ ಅವ್ರಿಗೆ. ದವಾಖಾನೆಯಿಂದ ಬಂದು ಒಂದು ಕಾಟನ್ ತೊಗೊಂಡೇವ್ರಿ. ಕಾಟನ್ ಆಟೋದ ಮ್ಯಾಗ ಹೇರ್ಬಿಟ್ಟೇವಿ. ಹೇರಿಕೆ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡ್ರಿ. ಹೋಗಿ ಬರಲ್ಲ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ.